ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಮನೆಯೆಲ್ಲ ಇವತ್ತು ಹುಡುಕ್ತಾ ಇದ್ದೆ, ಇವತ್ತು ಶುಕ್ರವಾರ ಅಲ್ಲ, ಏನು ಪದಾರ್ಥ ಮಾಡಲಿ ಅಂತೇಳಿ. ಸೌತೆಕಾಯಿ ಸಿಕ್ತು, ಅದು ಯಾರಿಗಷ್ಟು ಇಷ್ಟ ಇಲ್ಲ, ಸೊ ಅದನ್ನಲ್ಲೇ ಇಟ್ಟೆ. ವಿಂಡೋದಲ್ಲಿ ಹೊರಗೆ ನೋಡುವಾಗ ಚಪ್ಪರದಲ್ಲಿ ಬಸಳೆನಾಗ್ತಾ ಇತ್ತು. ಮರುವಾಯಿ ಹಾಕಿ ಮಾಡುವ ಅಂತೇಳಿ ಬಿಡ್ತಿದ್ದೆ, ಬಟ್ ಇವತ್ತು ಶುಕ್ರವಾರ ಅಲ್ಲ, ಇವತ್ತೇ ಮಾಡುವ ಅಂತೇಳಿ ಹೊರಟೆ. ಬಸಳೆ ಬೆಳೆದ ಮನೆಗೆ ಉಪವಾಸವಿಲ್ಲ ಅಂತೆ. ಸ್ವಲ್ಪ ಪೋಷಣೆ ಮಾಡಿದ್ರೆ ಸಾಕು, ಚಪ್ಪರ ತುಂಬ ಬಸಳೆ ಆಗ್ತದೆ. ಅಲ್ಲದೆ ತುಂಬ ಇದು ಹೆಲ್ತಿಗೆ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋ ಕಾರಣ ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡ್ತದೆ. ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟಿಂದ ಇದು ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡುತ್ತೆ. ಅಲ್ಲದೆ ಇದು ಸ್ಕಿನ್ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಮಾಡುತ್ತೆ. ಮತ್ತು ಕೂದಲಿಗೆ ತುಂಬ ಒಳ್ಳೆಯದಿದು. ಮತ್ತು ಕೊಲೆಸ್ಟ್ರಾಲ್ ಕೂಡ ರಿಡ್ಯೂಸ್ ಮಾಡ್ತದೆ. ಅಲ್ಲದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ. ಮತ್ತು ಬಾಡಿಗೆ ಒಂಥರ ಕೂಲಿಂಗ್ ಇಫೆಕ್ಟ್ ಕೊಡ್ತದೆ. ಸೊ ಹಾಗೆ ನಾನು ಇವತ್ತು ಬಸಳೆ ಮತ್ತು ಮಸೂರದು ಮೊಳಕೆ ಬಂದದ್ದು ಹಾಕಿ ಪದಾರ್ಥ ಮಾಡುವ ಅಂತೇಳಿ ಹೊರಟೆ. ಹೆಲ್ತ್ ಬೆನಿಫಿಟ್ಸ್ ಕರೆಕ್ಟ್ ಗೊತ್ತಿದ್ದಲ್ಲ. ಗುಡ್ಲದಕ್ಕಲಿಗೆ ಬಸಳೆ ಬಣ್ಣ ಮಸ್ತ್ ಇಷ್ಟ, ಮಾತೇನಿಲ್ಲ. ಆಲ್ಮೋಸ್ಟ್ ಜಾಸ್ತಿ ಅದು ಮನ್ಪೇರು. ಅಷ್ಟರಲ್ಲಿ ಶಿವಾಂಶ್ ಬಂದ ಸ್ಕೂಲಿಂದ, ಮಾವ ಕರ್ಕೊಂಡು ಬಂದರು. ನಾನು ಹಾಗೆ ಬಸಳೆ ಪದಾರ್ಥ, ಅದ್ರ ಜೊತೆ ಕಟ್ಲೆಟ್, ಕಡಲೆಬೇಳೆ ಮತ್ತು ಆಲೂದು ಕಟ್ಲೆಟ್ ಮತ್ತು ಸಲಾಡ್ ಮಾಡಿದ್ದೆ. ಶಿವಾಂಶಿಗೆ ಕೈ ಕಾಲು ಮುಖ ತೊಳಿಸಿ ಮತ್ತು ಊಟ ಮಾಡೋ ಬಾ ಅಂತ ಕರಿತಿದ್ದೆ. ಆಗ ಅವನು ಆ್ಯಕ್ಟಿಂಗ್ ಮಾಡೋದು, ಹೊಟ್ಟೆ ನೋವು ಮಮ್ಮಿ, ಹೊಟ್ಟೆ ನೋವು ಅಂತೇಳಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದ, ಊಟ ಬೇಡ ಅಂಥೇಳಿ. ಅವನು ಸ್ವಲ್ಪ ನನ್ನ ಹಾಗೆ ವೆಜಿಟೇಬಲ್ಸ್ ಅಷ್ಟು ಇಷ್ಟ ಇಲ್ಲ ಅವನಿಗೆ, ನಾನ್ ವೆಜ್ ತುಂಬ ಇಷ್ಟ. ವೆಜ್ ಅಂತ ಹೇಳಿದರೆ ಸ್ವಲ್ಪ ದೂರನೇ ಅವನು. ಆದರೆ ನನಗೆ ಬಸಳೆ ತುಂಬ ಇಷ್ಟ, ನನ್ನ ಹಸ್ಬೆಂಡಿಗೆ ಅಷ್ಟು ಇಷ್ಟ ಇಲ್ಲ ಬಸಳೆ. ಹೇಗೂ ಶಿವಾಂಶಿಗೆ ಊಟ ಮಾಡಿಸಿ ಮಲಗಿಸಿ ನಾನು ಸಿಟಿ ಕಡೆ ಹೊರಟೆ. ಅಲ್ಲಿ ಹಲಸಿನ ಹಬ್ಬ ಅಲ್ಲ, ಹಲಸಿನ ಮೇಳ ನಡೀತಾ ಇತ್ತು. ಇಲ್ಲಿ ಹೆಸರು ಕೇಳುವಾಗ ಕೇವಲ ಹಲಸಂತ ಇರ್ಬೋದು, ಬಟ್ ಇಲ್ಲಿ ಹಲಸಿಂದು ಮಾತ್ರ ಅಲ್ಲ, ಎಲ್ಲ ನಮ್ಮದು ಗ್ರಾಮೀಣ ಉತ್ಸವ ಅಂತಲೇ ಹೇಳ್ಬೋದು, ಆ ರೀತಿ ಇತ್ತು ಒಳಗಡೆ. ಎಂಟ್ರೆನ್ಸಲ್ಲಿ ಹೀಗೆ ಬೆರಣಿ ಇತ್ತು ಮತ್ತು ಎಲ್ಲ ರೀತಿಯ ಬೀಜಗಳನ್ನು ಇಟ್ಟಿದ್ದರು. ನಾನು ಅದರಲ್ಲಿ ಸ್ವಲ್ಪ ಬೀಜ ತಗೊಂಡೆ. ಮತ್ತು ಕೃಷಿ ಇಲಾಖೆ ಮಂಗಳೂರು ಅವರಿಂದ ನಮಗೆ ತರಬೇತಿ ಕೂಡ ಕೊಡ್ತಾರೆ, ಕ್ಲಾಸಸ್ ಕೂಡ ಉಂಟಲ್ಲಿ. ಹೊರಗಡೆ ಅಷ್ಟು ಬಿಸಿಲಿದ್ದರೂ ಕೂಡ ಎಕ್ಸ್ಪೋದಲ್ಲಿ ಅಷ್ಟು ಜನರ ಜೋಶ್ ನೋಡಿ ಒಂಥರ ನನಗೆ ಶಾಕ್ ಆಯಿತು. ಇಲ್ಲಿ ಜಾಸ್ತಿಗೆ ನಮಗೆ ಹಲಸಿನ ಪ್ರಾಡಕ್ಟ್ಸೇ ನನಗೆ ಕಾಣಲಿಕ್ಕೆ ಸಿಕ್ತು. ಹಲಸಿಂದು ಹಲ್ವಾ, ಪಾಯಸ, ಐಸ್ ಕ್ರೀಮ್, ಚಿಪ್ಸ್, ಸಂಡಿಗೆ, ಅದೇ ರೀತಿ ತುಂಬ ವೆರೈಟಿ ಆಫ್ ಹಲಸಿನ ಪ್ರಾಡಕ್ಟ್ಸ್ ಇತ್ತು. ಹಾಗೆ ನೋಡ್ತಾ ಹೋದರೆ ಮನೆಯಲ್ಲಿ ಮಾಡಿದಂಥ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ ಆಫ್ ಪೌಡರ್ ಇಟ್ಟಿದ್ದರು. ಮತ್ತು ಅಲ್ಲಿ ಒಳ್ಳೆ ಕಲೆಕ್ಷನ್ ಇದ್ದು ಡ್ರೆಸ್ ಶಾಪ್ ಕೂಡ ಇತ್ತು. ಡ್ರೆಸ್ ಶಾಪ್ ನೋಡಿದರೆ ಗೊತ್ತುಂಟಲ್ಲ, ಹೆಂಗಸರಿಗೆ ಅಟ್ಲೀಸ್ಟ್ ಒಂದು ಡ್ರೆಸ್ ಅದು ತೆಗೆದ್ರೆ ಸಮಾಧಾನ ಇರೋದಿಲ್ಲ. ನಾನು ಒಂದು ಡ್ರೆಸ್ ತಗೊಂಡೆ. ಹಾಗೆ ಮುಂದೆ ಹೋಗ್ತಾ ಇದ್ದಾಗೆ ಎಲ್ಲ ಕುರುಕುಲು ತಿಂಡಿ ಇತ್ತು. ಅಮ್ಮ ಟ್ರೈ ಮಾಡಿ ಅಮ್ಮ ಅಂತೇಳಿ ಎಲ್ಲ ಸ್ವೀಟ್ಸು, ಸ್ವಲ್ಪ ಫ್ರೈಡ್ ಐಟಮ್ಸ್ ಎಲ್ಲ ಕೊಡ್ತಾಯಿದ್ರು. ಹೋಗುವ ತುಂಬ ಬಚ್ಚಿತ್ತು, ಸ್ವಲ್ಪ ಬಾಯಿ ಕೂಡ ತಂಪಾಯಿತು. ಆಮೇಲೆ ಇದು ಜಾಬ್ ಇತ್ತು ಕೂಡ, ಪ್ಲೇಸ್ಮೆಂಟ್ ಇದ್ದವರಿದ್ದರು. ಹಾಗೆ ಅಲ್ಲಿ ಬಿಸಿ ಬಿಸಿಯಾಗಿ ಜಿಲೇಬಿ ಕೂಡ ಮಾಡಿ ಕೊಡ್ತಾಯಿದ್ರು. ಅದು ಕೂಡ ಒಂಥರ ಖುಷಿ ಆಯಿತು ನೋಡಲಿಕ್ಕೆ. ತಿಂದೆ ಕೂಡ ನಾನು ಜಿಲೇಬಿ. ಮತ್ತು ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಜೋಳ ಇತ್ತು. ಆಮೇಲೆ ಐಸ್ ಕ್ರೀಮ್ಸ್ ಇತ್ತು, ತುಂಬ ವೆರೈಟೀಸ್ ಆಫ್ ಮ್ಯಾಂಗೋದ್ದು ಆಗಿರ್ಬೋದು, ಅದರದ್ದು ಹಲಸಿಂದಾಗಿರ್ಬೋದು, ತುಂಬ ವೆರೈಟೀಸ್. ನಾವು ನೆನೆಸಿ ಕೂಡ ಇರಲಿಕ್ಕಿಲ್ಲ, ಅಷ್ಟು ವೆರೈಟಿದ್ದು. ನಮ್ಮ ತರಕಾರಿ ಹಣ್ಣಿಂದ ಎಷ್ಟು ವೆರೈಟಿ ಆಗ್ತದೆ ಅಷ್ಟು ವೆರೈಟಿದ್ದು ಫುಡ್ಡಲ್ಲಿತ್ತು. ತುಂಬ ವೆರೈಟೀಸ್ ಇದ್ದು. ಉಪ್ಪಿನಕಾಯಿ ಇತ್ತು, ಹಾಗೆ ಪತ್ರೊಡೆ ಇತ್ತು, ಹಪ್ಪಳ ಇತ್ತು. ಹಾಗೆ ಎಲ್ಲ ಜನರಲ್ಲಿ ಅವರಿಗೆ ಬೇಕಾದ ಫುಡ್ ಇದ್ದು ನೋಡ್ತಾ ಇದ್ದರು. ಮೊಮೋಸ್ ಕೂಡ ಇತ್ತು ಅಲ್ಲಿ. ಹೊರಗಡೆ ಕಂಪೇರ್ ಮಾಡಿದರೆ ಸ್ವಲ್ಪ ರೇಟ್ ನನಗೆ ಜಾಸ್ತಿ ಅಂತ ಆಯಿತು. ಆದರೂ ಇರಲಿ ಬಿಡಿ, ಇದು ಒಂಥರ ಫುಡ್ ಫೆಸ್ಟ್ ಮಾತ್ರ ಅಲ್ಲ, ಕಲ್ಚರಲ್ ಸೆಲೆಬ್ರೇಷನ್ ಕೂಡ ಹೌದಲ್ಲ, ಹಾಗೆ ಇರಲಿ. ಬೆಚ್ಚ ಹೋಳಿಗೆ ಮತ್ತು ಕೊರೊಂದಿತ್ತೇರು ಸ್ವಲ್ಪ ಅಲ್ಲಿ ನನಗೆ ಸ್ವಲ್ಪ ಜನ ಜಾಸ್ತಿಯಿಂದ ಕಂಡಿತ್ತು. ಹೋಳಿಗೆ ಅಂದರೆ ಸ್ವಲ್ಪ ಎಲ್ಲರಿಗೂ ಇಷ್ಟ ಅಲ್ವಾ. ಮತ್ತು ಅಲ್ಲಿ ಹಲಸಿಂದು ಪತ್ರೊಡೆ ಮತ್ತು ಕಬಾಬ್ ಅಂತೆ, ಮತ್ತು ಹಲಸಿಂದು ಪಾಯಸ ಎಲ್ಲ ಹೇಳಿದೆಲ್ಲ ಆಲ್ರೆಡಿ. ಮತ್ತು ಎಂತಪ್ಪ ಅಲ್ಲಿ ಇದಿತ್ತು, ಸುಕ್ಕ ಅಂತೆ. ಸೊ ನನ್ನ ನೆನೆಸಿ ಕೂಡ ಇರಲಿಕ್ಕಿಲ್ಲ, ಅಷ್ಟು ಐಟಮ್ಸ್ ಇತ್ತು ಅಲ್ಲಿ. ಅಲ್ಲಿಂದ ಸೀದಾ ನಂದು 2 ವೀಲರ್ ಡ್ರೈವಿಂಗ್ ಕ್ಲಾಸಿಗೆ ಬಂದೆ. ಒಂದು ಸ್ವಲ್ಪ ಲೈಸೆನ್ಸಿಗೆ ಹತ್ತಿರ ಬಂತೇನೆ, ಹಾಗೆ ಪ್ರಾಕ್ಟೀಸ್ ಮಾಡುವಂತ ಬಂದೆ. ಗಾಡಿ ಆಲ್ರೆಡಿ ಇತ್ತು, ಸೊ ಈಗ ತುಂಬ ಗ್ಯಾಪ್ ಆಯಿತು, ಮತ್ತೆ ಹಾಗೆ ಟಚ್ ಕೊಡುವಂತ ಬಂದೆ. ಮತ್ತು ಅಲ್ಲಿಂದ ವಡಪಾವ್, ಬಿಸಿ ಬಿಸಿ ವಡಪಾವ್, ಬಾಂಬೆ ವಡಪಾವ್ ತಿನ್ನುವ ಅಂತೇಳಿ ಬಂದೆ. ಮನೆಗೆ ಕೂಡ ತಗೊಂಡು ಹೋದೆ. ರಿಟರ್ನ್ ಹೋಗುವಾಗ ನೈಟದು ಶೋ ಹೀಗೆ ಕಾಣ್ತಾ ಇತ್ತು ಎಕ್ಸ್ಪೋದ್ದು.
ಇದು ಬೀರೆಲ್ಲಿ ಇದೆ ಜಂಕ್ಷನಲ್ಲಿ. ಇದು ಮನೆಯಲ್ಲಿ ನಾನು ನೆಟ್ಟ ಅಂತ ಹೇಳಿ ಕೊತ್ತಂಬರಿದು ಗಿಡ ನೋಡಿ ಸಣ್ಣದು ಬಂದಿದೆ. ಕೊತ್ತಂಬರಿದು ಗಿಡ ಡೌಟು ನನಗೆ ಬದುಕೋದು. ತುಂಬ ಟ್ರೈ ಮಾಡಿದೆ, ನಂದು ಅಷ್ಟು ಬೇಗ ಬದುಕುವುದಿಲ್ಲ. ಮತ್ತು ತಂದಂಥ ವಡಪಾವ್ ಎಲ್ಲರಿಗೂ ಕೊಟ್ಟೆ. ನನ್ನ ಹಸ್ಬೆಂಡಿಗೆ ಅಲ್ಲಿದ್ದು ವಡಪಾವ್ ತುಂಬ ಇಷ್ಟ, ಹಸ್ಬೆಂಡ್ ಮಾವನಿಗೆಲ್ಲ. ಸೊ ಅವರಿಗೆಲ್ಲ ಕೊಟ್ಟೆ. ಇದು ನಾವು ರೀಸೆಂಟ್ಲಿ ನಾವು ತಗೊಂಡದ್ದು ಪ್ರೆಸ್ಟೀಜ್ ಅವರದ್ದು ಟ್ರೈ ಪ್ಲೈ ಸ್ಪಂಡರ್ ಅಂತೆ. ಇದು ಪ್ಯಾನ್ ಥರ ಒಂದು ಫ್ರೈ ಮಾಡಲಿಕ್ಕೆ ಅದು ಯೂಸ್ ಮಾಡಲಿಕ್ಕೆ. ನಮ್ಮ ನಾನ್ ಸ್ಟಿಕ್ ಇದ್ದು ಅದೆಲ್ಲ ಸ್ವಲ್ಪ ಓಪನ್ ಆಗಿದೆ, ಹಾಗೆ ಅದನ್ನು ಬಿಸಾಡುವ ಇದನ್ನು ತೆಗೆಯುವ ಅಂತೇಳಿ. ಸ್ಟೀಲ್ ಇದ್ದು ಹಾಗೆ ಬೇಗ ಅಡಿ ಅಂತ ಹಿಡಿಯೋದಿಲ್ಲ ಅಂತೆ, ನೋಡುವ ಅಂತೇಳಿ. ತುಂಬ ಒಳ್ಳೆಯದುಂಟು, ಕ್ವಾಲಿಟಿ ಮಾತ್ರ ಸೂಪರ್ ಉಂಟು. ನಾನ್ ಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದಲ್ಲ, ಸೊ ಅದರಲ್ಲಿ ಕ್ಯಾನ್ಸರ್ ಇದು ಕಣ ಇರ್ತದಂತೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡುವ ಅಂತ ಹೇಳಿದೆ ತಂದ್ವಿ. ಸೊ ಹಾಗೆ ಗೈಸ್, ನನ್ನ ಇವತ್ತಿನ ದಿನ ಹೀಗಿತ್ತು ನೋಡಿ. ಸಂಜೆದು ಮನೆಯೆಲ್ಲ ಹೀಗೆ ಸೆಟ್ಟಾಗಿದೆ. ನನ್ನ ಹಸ್ಬೆಂಡ್ ಟಿ ವಿ ನೋಡ್ತಾ ತಿಂತಾ ಇದ್ದಾರೆ, ಮಾವ, ಹಸ್ಬೆಂಡ್ ಮತ್ತು ನನ್ನ ಮಗ. ಬಾಂಬೆಯವರಿಗೆ ಅವರ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗ್ತದಲ್ಲ, ವಡಪಾವ್, ಬಜ್ಜಿ ಹಾಗೆಲ್ಲ. ಊರಿನವರಿಗೆ ಊರಿನವರ ಸ್ನ್ಯಾಕ್ಸ್ ಇಷ್ಟ ಆಗ್ತದೆ. ಸೊ ಹಾಗೆ ಗೈಸ್, ನನ್ನ ಇವತ್ತಿನ ದಿನ ಹೀಗಿತ್ತು. ಇನ್ನೊಮ್ಮೆ ಸಿಗುವ ಆಯಿತಾ. ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆಯಿತಾ.